ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾರಾಯಣಘಟ್ಟ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಭೈರವೇಶ್ವರ ಮತ್ತು ಶ್ರೀ ಸೋಮೇಶ್ವರಿ ಸಮೇತ ಶ್ರೀ ಚೌಡೇಶ್ವರಿ ಅಮ್ಮನವರ ಪುನರ್ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಮತ್ತು ಶ್ರೀ ಚೌಡೇಶ್ವರಿ ಅಮ್ಮನವರ ರಥೋತ್ಸವ ಕಾರ್ಯಕ್ರಮ ಅಪಾರ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀ ಭುವನೇಶ್ವರ ಮತ್ತು ಶ್ರೀ ಸೋಮೇಶ್ವರಿ ಸಮೇತ ಶ್ರೀ ಚೌಡೇಶ್ವರಿ ಅಮ್ಮನವರ ಪುನರ್ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಮತ್ತು ಶ್ರೀ ಚೌಡೇಶ್ವರಿ ಅಮ್ಮನವರ ರಥೋತ್ಸವ ಕಾರ್ಯಕ್ರಮ ಅಂಗವಾಗಿ ಚಂಡಿಕಾ ಹೋಮ, ಸ್ವಾಮಿಗೆ ಕುಂಭಾಭಿಷೇಕ, ಸ್ವಾಮಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ, ವಿಶೇಷ ಪೂಜೆ ಹಾಗೂ ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತೋಸ್ತವಾಗಿ ನೆರವೇರಿತು. ಇನ್ನು ನಾದಸ್ವರ, ಚಂಡೆವಾದ್ಯದ ಮೂಲಕ ಶ್ರೀ ಚೌಡೇಶ್ವರಿ ಅಮ್ಮನವರ ರಥವು ನಾರಾಯಣಘಟ್ಟ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಸಾಗಿದ ದೃಶ್ಯ ಕಂಡುಬಂತು. ಇನ್ನು ವಿಶೇಷವಾಗಿ ಮಹಿಳೆಯರು ಕೈಯಿಂದ ತೇರನ್ನು ಎಳೆದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಚೌಡೇಶ್ವರಿ ಅಮ್ಮನವರನವರ ದೇವಸ್ಥಾನ ಸೇವಾ ಸಮಿತಿ ಪದಾಧಿಕಾರಿಗಳು, ಭಕ್ತರು ಹಾಗೂ ನಾರಾಯಣಘಟ್ಟ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಭಾಗವಹಿಸಿದ್ದರು. ನಾರಾಯಣಘಟ್ಟ ಗ್ರಾಮ ಮುತ್ತಾನಲ್ಲೂರು ಪಂಚಾಯಿತಿ ಹಾಗೂ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕಿನ ನಾರಾಯಣಘಟ್ಟ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ಅಮ್ಮ ಶ್ರೀ ಭೈರವೇಶ್ವರ ಸೋಮೇಶ್ವರಿ ಸಮೇತ ಚೌಡೇಶ್ವರ ಅಮ್ಮನವರ ಜಾತ್ರಾ ಬ್ರಹ್ಮ ಮಹೋತ್ಸವ ಹಾಗೂ ಪುನರ್ ಪ್ರತಿಷ್ಠಾಪನಾ ಹಾಗೂ ಕುಂಭಾಭಿಷೇಕವನ್ನು ಹಮ್ಮಿಕೊಂಡಿದ್ವಿ. ಇದು ಸುಮಾರು ಈ ದೇವಸ್ಥಾನ ಸುಮಾರು 1950ರಲ್ಲಿ ಸ್ಥಾಪನೆ ಆಗಿದ್ದು ಸುಮಾರು 70 ವರ್ಷಗಳಿಂದ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಮುಂದೇನು ಇದೇ ರೀತಿ ನಡ್ಕೊಂಡು ಹೋಗುತ್ತೆ.
ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಹಾಗೆ ಇನ್ನು ಮುಂದೆ ಸಹ ಮುಂದಿನ ವರ್ಷಗಳಲ್ಲೂ ಇನ್ನೂ ವಿಜೃಂಭಣೆಯಾಗಿ ನಡೆಯಲಿ, ಭಕ್ತಾದಿಗಳು ಇನ್ನೂ ಸಹಕಾರ ಬೇಕು ಅಂತ ಹೇಳ್ಬಿಟ್ಟು ನಾವು ಕೋರ್ಕೊಳ್ತಾ ಇನ್ನೂ ಚೆನ್ನಾಗಿ ವಿಜೃಂಭಣೆ ನಡೆಸ್ಕೊಂತ ತಮ್ಮನ್ನ ಎಲ್ಲರನ್ನೂ ಕೋರ್ಕೊಳ್ತಾ ಇದ್ದೀವಿ. ಚೌಡೇಶ್ವರಮ್ಮನವರ ಕೃಪೆಯಿಂದ ಈ ಜಾತ್ರಾ ಮಹೋತ್ಸವ ತುಂಬ ಚೆನ್ನಾಗಿ ನಡೀತಾ ಇದೆ. ಕಳೆದ 5-6 ವರ್ಷಗಳಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ಇದಕ್ಕೆಲ್ಲ ಸಹಕಾರ ಭಕ್ತಾದಿಗಳಿಗೆ ಎಲ್ಲರಿಗೂ ನಮಸ್ಕಾರಗಳು. ಸೊ ಹಾಗೆ ಇನ್ನು ಮುಂದೆನೂ ಇದೇ ಥರ ನಡೆಸ್ಕೊಂಡು ಹೋಗಬೇಕು, ಎಲ್ಲರನ್ನ ಸಹಕರಿಸಬೇಕೆಂದು ಕೋರ್ಕೊಳ್ತಾ ಮುಗಿಸ್ತಾರೆ. ಸುಮಾರು ಒಂದು 100 ಹಳ್ಳಿಗಳಿಂದ ಈ ಒಂದು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ಬರೀ ಚೌಡೇಶ್ವರ ಅಮ್ಮನವರು ಒಬ್ಬರೇ ಇಲ್ಲ, ಭೈರವೇಶ್ವರ, ಸೋಮೇಶ್ವರಿ ಸಮೇತ ಚೌಡೇಶ್ವರಿ ಅಮ್ಮನವರು ಇಲ್ಲಿ ನೆಲೆಗೊಂಡಿದ್ದಾರೆ. ಸುಮಾರು ಸುತ್ತಮುತ್ತಲು ಒಂದು 100 ಹಳ್ಳಿಗಳು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಮನೆ ದೇವರಾಗಿದ್ದಾರೆ. ಎಲ್ಲರೂ ತಮ್ಮ ತನು ಮನ ಧನಗಳಿಂದ ಈ ದೇವಸ್ಥಾನಕ್ಕೆ ವಾರಕ್ಕೆ 3 ಸಲ ಬರೋರು ಇದ್ದಾರೆ, 2 ಸಲ ಬರೋರು ಇದ್ದಾರೆ, ತಿಂಗಳಿಗೊಂದು ಸಲ ಬರೋರು ಇದ್ದಾರೆ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಈಗ ಏನಪ್ಪ ವಿಶೇಷ ಅಂದರೆ ಈ ದೇವಸ್ಥಾನದ್ದು ಪುನರ್ ಪ್ರತಿಷ್ಠಾಪನಾ 12 ವರ್ಷಕ್ಕೆ ಒಂದು ಸರಿ ಏನೋ ನಡಿಬೇಕಂತೆ ಆಗಮಿಕರು ಹೇಳಿದ್ದು. ಅಂಥದ್ದು ಒಂದು 18 ವರ್ಷ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಇವಾಗ ಪುನರ್ ಪ್ರತಿಷ್ಠಾಪನಾ, ಪುನರ್ ಪ್ರಾಣ ಪ್ರತಿಷ್ಠೆ, ಚಂಡಿಕಾ ಹೋಮ ಹಾಗೂ ಬ್ರಹ್ಮರಥೋತ್ಸವ ಎಲ್ಲ ಒಂದೇ ಸರಿ ಹಮ್ಮಿಕೊಂಡಿದ್ದೀವಿ. ಹಾಗೆ ಭಕ್ತಾದಿಗಳು ಸಹ ಎಲ್ಲ ಒಂದು ರೀತಿಯಲ್ಲೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೆ ವಿಶೇಷವಾಗಿ ಜಿಗಳ ಗ್ರಾಮಸ್ಥರು ಇಲ್ಲಿನ ಒಂದು ಅನ್ನದಾನಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟು ವರ್ಷವೂ ಅವರೇ ನಡೆಸ್ಕೊಂಡು ಹೋಗೋದು ಎಲ್ಲರೂ. ಹಾಗೂ ಈ ಎನ್ ಗೋಪಾಲ್ ರೆಡ್ಡಿ ಅವರು ಮುತ್ತಲ್ನೂರು ಗ್ರಾಮದ ಒಂದು ಟೀಚರ್ ಆಗಿದ್ದರು. ಅವರು ಎಕ್ಸು ಹೆಡ್ ಮಾಸ್ಟರ್ ಆಗಿದ್ದರು. ಅವರ ಮಕ್ಕಳಾದಂಥ ಮೋಹನ್ ಹಾಗೂ ನವೀನ್ ಅವರು ಈ ಒಂದು ಊಟದ ವ್ಯವಸ್ಥೆ ದಿನ 4 ದಿವಸದಿಂದ ಅನ್ನದಾಸೋಹ ನಡೀತಾ ಇದೆ. ಇದೇ ರೀತಿ ಪ್ರತಿ ವರ್ಷವೂ ನಡ್ಕೊಂಡು ಹೋಗಲಿ, ಆ ಅಮ್ಮನವರ ಕೃಪೆಗೆ ಎಲ್ಲ ಭಕ್ತಾದಿಗಳು ಒಂದು ಪಾತ್ರರಾಗಬೇಕೆಂದು ಈ ಒಂದು ನಮ್ಮ ನಾರಾಯಣಘಟ್ಟ ಗ್ರಾಮದ ಈ ಒಂದು ಚೌಡೇಶ್ವರಿ, ಭೈರವೇಶ್ವರಿ, ಸೋಮೇಶ್ವರಿ ಎಲ್ಲ ದೇವರುಗಳ ಒಂದು ಪರವಾಗಿ ನಮ್ಮ ಕಮಿಟಿಯ ಪರವಾಗಿ ಕೋರ್ಕೊಂಡು ಆನೇಕಲ್ ತಾಲೂಕು ನಾರಾಯಣಘಟ್ಟ ಗ್ರಾಮದ ಈ ಚೌಡೇಶ್ವರಿ, ಸೋಮೇಶ್ವರಿ ಸಮೇತ ಭೈರವೇಶ್ವರ ಸಮೇತ ಇದು ಇವತ್ತಲ್ಲ, ಸಾವಿರಾರು ವರ್ಷಗಳಿಂದ ಇದ್ದಂಥ ಒಂದು ದೇವಸ್ಥಾನ. 1956ರೊಳಗೆ ಇದು ಪ್ರತಿಷ್ಠಾಪನೆ ಆಗಿರುತ್ತೆ. ಮತ್ತು ಅದು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಭಕ್ತಾದಿಗಳು ಇದು ಮಾಡಿದಾಗ ಕಮಿಟಿಯವರೆಲ್ಲ ಸೇರಿ ಇದನ್ನು ಪುನರ್ ಪ್ರತಿಷ್ಠಾಪನೆಗೆ ಒಂದು ಕುಂಭಾಭಿಷೇಕ, ಚಂಡಿಕಾ ಹೋಮ, ಎಲ್ಲ ಥರದ ಹೋಮಗಳು, ರಥೋತ್ಸವ ಎಲ್ಲ ಸೇರಿ ಇವತ್ತು ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಯಿದೆ. ಅನ್ನದಾನ ಇರ್ಬೋದು, ಏನೇನು ಇಲ್ಲಿ ಪ್ರೋಗ್ರಾಮ್ಗಳು ನಡೀತಾರೆ, ಎಲ್ಲ ಭಕ್ತಾದಿಗಳು ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ, ಭಗವಂತ ಅಮ್ಮ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೋರ್ಕೊಳ್ಳುತ್ತೇವೆ. ಈ ಚೌಡೇಶ್ವರಿ ದೇವಸ್ಥಾನದ ಕಮಿಟಿಯಲ್ಲಿ ಸೆಕ್ರೆಟರಿ ಆಗಿದ್ದೇನೆ. ಚೌಡೇಶ್ವರಿ ದೇವಸ್ಥಾನ ಬರೀ ಚೌಡೇಶ್ವರಿ ಒಂದೇ ಅಲ್ಲ, ಶ್ರೀ ಭೈರವೇಶ್ವರ ಮತ್ತು ಸೋಮೇಶ್ವರಿ ಸಮೇತ ಶ್ರೀ ಚೌಡೇಶ್ವರಿ ದೇವಸ್ಥಾನ ಅಂತ ಊರಲ್ಲಿ ಬೇರೆ ಮನೆತನದವರಿಗೂ ದೇವರಾದಂಥ ಭೈರವೇಶ್ವರ ಇರ್ಬೋದು, ಸೋಮೇಶ್ವರ ಇರ್ಬೋದು, ಆ ಒಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಚೌಡೇಶ್ವರಿ ಜೊತೆಗೆ ಇಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಮಹತ್ವ ಏನು ಅಂತಂದರೆ, ಚೌಡೇಶ್ವರಿ ದೇವಸ್ಥಾನ ಅನ್ನೋದು ಭಾಳಷ್ಟು ಕಡೆ ಇದ್ರೂ ಇಲ್ಲಿ ನಾರಾಯಣಘಟ್ಟದ ಚೌಡೇಶ್ವರಿ ದೇವಸ್ಥಾನ ಅಂತಂದರೆ ಅದರದ್ದೇ ಆದ ಒಂದು ಪ್ರತೀತಿ ಇದೆ. ಮತ್ತು ಅದರದ್ದೇ ಆದ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಸಮಾಧಾನದಿಂದ ಮತ್ತು ಅವರ ಆಶೋತ್ತರಗಳು ಏನಿರುತ್ತೆ ಅದೆಲ್ಲ ಈಡೇರಿಕೆ ಆಗುತ್ತೆ ಅನ್ನೋದು ನಮಗೆ ತಿಳಿಸಿದ್ದಾರೆ. ಮತ್ತು ಅದೇ ರೀತಿ ಭಕ್ತಾದಿಗಳು ಬರೋದ್ರಲ್ಲಿ ಗೊತ್ತಾಗುತ್ತೆ. ಮತ್ತು ಈ ಚೌಡೇಶ್ವರಿ ನಾವು ರಥೋತ್ಸವ ಏನಿದೆ 2 ವರ್ಷಕ್ಕೊಮ್ಮೆ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಈ ವರ್ಷ ವಿಶೇಷವಾಗಿ ಪೂರ್ಣಕುಂಭ ಮತ್ತು ಪುನರ್ ಪ್ರತಿಷ್ಠಾಪನೆ ಜೊತೆಗೆ ರಥೋತ್ಸವ ಈ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡು ಇವತ್ತಿನ ದಿವಸ ರಥೋತ್ಸವ ಪ್ಲಸ್ ಜೊತೆಗೆ ಇವತ್ತಿನ ದಿವಸ 23/6/2026 ಏನಿದೆ, ಇವತ್ತು 2000 ಚಂಡಿಕಾ ಯಾಗದ ಜೊತೆಗೆ ಇವತ್ತು ಪ್ರತಿಷ್ಠಾಪನೆ ಆಗಿದ್ದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಸಮಯದಲ್ಲಿ. ಈಗ ರಥೋತ್ಸವ ನಡೀತಾ ಇದೆ, ನೀವು ಅದನ್ನು ವೀಕ್ಷಣೆಯನ್ನು ಮಾಡಿರ್ತೀರಾ ಅಥವಾ ಮಾಡ್ಬೋದು. ಸೊ ಹೀಗೆ ಮುಂದುವರಿತಾ ಈ ನಾರಾಯಣಘಟ್ಟ ಏನು ಕ್ಷೇತ್ರ ಅಂತ ಏನು ಹೇಳ್ತೀವಿ, ನಾರಾಯಣಘಟ್ಟದಲ್ಲಿ ಚೌಡೇಶ್ವರಿ ದೇವಸ್ಥಾನದ ಒಂದೇ ಅಲ್ದಿರ
ಶ್ರೀ ಪ್ರಸನ್ನ ನಂಜುಂಡೇಶ್ವರ ಮತ್ತು ಶ್ರೀ ಭೂನೀಲ ಸಮೇತ ಶ್ರೀ ಚೆಲುವ ಚಂಪಕ ವರದರಾಜ ಸ್ವಾಮಿ ಅಂತ. ಬನ್ನೇರುಘಟ್ಟಲ್ಲಿ ಏನು ವರದರಾಜ ಸ್ವಾಮಿ ಇದ್ದಾರೆ, ಚಂಪಕದಮ್ಮ ವರದರಾಜ ಸ್ವಾಮಿ, ಅದೇ ದೇವಸ್ಥಾನನೇ ಇಲ್ಲೂ. ಏನು ಅಂತಂದರೆ ಈ ಚೋಳ ಡೈನಾಸ್ಟಿ ಅಂದರೆ ಚೋಳರ ಕಾಲದಿರ್ಬೋದು ಅಥವಾ ಹೊಯ್ಸಳರ ಕಾಲದಲ್ಲಿ, ಆ ಕಾಲಘಟ್ಟದಲ್ಲಿ ಇಲ್ಲಿ ದೇವಸ್ಥಾನಗಳ ಪ್ರತಿಷ್ಠಾಪನೆ ಆಗಿದೆ ಅಂತ ಇರ್ಬೋದು ಪ್ರತೀತಿ. ಯಾಕಂದರೆ ಒಂದು ಊರಿಗೆ ಒಂದು ಮಹತ್ವ ಅಂತಂದರೆ ಅದರ ಸಾಂಸ್ಕೃತಿಕ ಮೆರುಗು ಮತ್ತು ಆ ಜನ, ಅದು ನಮ್ಮೂರಲ್ಲಿ ಭಾಳ ಮೆರುಗು ಮತ್ತು ಭಾಳ ವಿಜೃಂಭಿಸ್ತಿದೆ. ಇದೇ ರೀತಿ ನಮ್ಮೂರಿಗೆ ಪ್ರತಿಯೊಬ್ಬರು ಬಂದು, ಭಕ್ತಾದಿಗಳು ಬಂದು ದೇವರ ಅನುಗ್ರಹ ಪಡ್ಕೊಂಡು ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು.